ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಬಹಳ ಅಗಾಧವಾಗಿರ್ತಕ್ಕಂಥ ಡ್ಯಾಂಗಳು ಬರುವಂತಹದ್ದು. ಬೆಡ್ತಿ ಅಘನಾಶಿನಿ ನದಿ ತಿರುವು ಬಹಳ ನಮ್ಮ ಜಿಲ್ಲೆಯಲ್ಲಿ ಬಹಳ ತೊಂದರೆ ಆಗಿರುವಂತಹದ್ದು. ಈಗಾಗಲೇ ಈ ತಿರುವಿನ ಬಗ್ಗೆ ಅನೇಕ ಸಂಘಟನೆಗಳು ಮತ್ತು ಅನೇಕ ಮಠಾಧೀಶರು ಕೂಡ 15-20 ಸಾವಿರ ಜನ ಸೇರಿ ಇದನ್ನ ಒಕ್ಕೊರಲಿಂದ ವಿರೋಧವನ್ನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈ ಡ್ಯಾಮು ಮತ್ತು ನದಿ ತಿರುವನ್ನ ಮಾಡಬಾರದು ಅನ್ನೋಂಥ ವಿಚಾರಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ. ಈಗ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆ ಸಾಕಷ್ಟು ಭೂಮಿಯನ್ನ ತ್ಯಾಗವನ್ನ ಮಾಡಿರ್ತಕ್ಕಂಥ ಜಿಲ್ಲೆ. ನಮ್ಮ ಜಿಲ್ಲೆ ಗುಡ್ಡುಗಾಡಿನಿಂದ ಸೇರಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈಗಾಗಲೇ ಸೀಬರ್ಡಿಗಾಗಿ ಸುಮಾರು ಸಾವಿರಾರು ಎಕರೆ ಜಮೀನನ್ನ ಕೊಟ್ಟಂತದ್ದಿರಬಹುದು, ಕೈಗಾ ಪ್ರಾಜೆಕ್ಟ್ಗೆ ಸಾವಿರಾರು ಎಕರೆ ಜಮೀನನ್ನ ಕೊಟ್ಟಂತದ್ದಿರಬಹುದು, ಟೈಗರ್ ಪಾರ್ಕಿಗೆ ಸಾವಿರಾರು ಎಕರೆ ಜಮೀನನ್ನ ಕೊಟ್ಟಂತದ್ದಿರಬಹುದು. ಹೀಗೆ ಈ ರೀತಿಯ ಎಲ್ಲಾ ರೀತಿಯಲ್ಲೂ ಕೂಡ ಜಮೀನನ್ನ ಬೇರೆ ಬೇರೆ ವಿಚಾರದಲ್ಲಿ ಕೊಟ್ಟು ಇರ್ತಕ್ಕಂಥ 18% ರೆವಿನ್ಯೂ ಲ್ಯಾಂಡ್ ಇದೆಯೋ ಇದರಲ್ಲಿ ಸುಮಾರು 18-20 ಲಕ್ಷ ಜನ ಜೀವನವನ್ನು ಮಾಡುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ಜೀವನಕ್ಕಾಗಿ ಅವರ ಬದುಕಿಗಾಗಿ ಅತಿಕ್ರಮಣ ಮಾಡಿಕೊಂಡು ಬಂದಿರತಕ್ಕಂಥ ಜನಗಳಿಗೆ, ರೈತರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದೆ ಇರುವಂತದ್ದು, ಯಾವುದೇ ರೀತಿಯ ಮಂಜೂರಿನ ಕೂಡ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅಂತ ಜನರ ರಕ್ಷಣೆಯನ್ನ ಯಾವ ರೀತಿ ಮಾಡುವಂತದ್ದು ಒಂದ್ ಕಡೆ, ಇನ್ನೊಂದ್ ಕಡೆ ಪದೇ ಪದೇ ನಮ್ಮ ಜಿಲ್ಲೆಗೆ ಇಷ್ಟೆಲ್ಲ ಯೋಜನೆಗಳು ಬಂದು ಈ ರೀತಿಯ ಎರಡು ಬೆಡ್ತಿ ಮತ್ತು ಅಘನಾಶಿನಿಗೆ ಅವೇನು ನದಿಗಳಿಂದವೋ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿದ್ರೆ, ಡಿಪಿಆರ್ ಮಾಡಿದ್ರೆ, ಮಲೆನಾಡಾದ್ರೂ ಕೂಡ ನಿರಂತರ ಮಳೆ ಬಂದರೂ ಕೂಡ ನದಿಯಲ್ಲಿ ಮಳೆ ಬಂದಾಗ ಮಾತ್ರ ನೀರನ್ನು ಹರಿಯುತ್ತೆ. ಮಳೆ ನಿಂತಾಗ ಆ ನೀರು ಪೂರ್ತಿ ಬಂದಾಗತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯೋದಕ್ಕೂ ನೀರು ಸಿಗ್ತಾ ಇಲ್ಲ, ರೈತರಿಗೂ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಬೃಹತ್ವಾಗಿರ್ತಕ್ಕಂಥ ಬೆಡ್ತಿ ಮತ್ತು ಅಘನಾಶಿನಿ ನದಿಗೆ ಒಡ್ಡನ್ನ ಕಟ್ಟಿ, ಡ್ಯಾಮ್ ಅನ್ನ ಕಟ್ಟಿ ಈ ಕಡೆ ಬಲವಂತವಾಗಿ ಈ ಕಡೆ ಪೂರ್ವ ಭಾಗಕ್ಕೆ ನೀರನ್ನ ತರಬೇಕು ಅಂತ ಏನು ವಿಚಾರ ಇದೆಯೋ ಇದು ಬಹಳ ಅವೈಜ್ಞಾನಿಕ ಇರ್ತಕ್ಕಂಥ ವಿಚಾರ ಅನ್ನೋದನ್ನ ಬಹಳ ಈ ತರಹದ ಯೋಜನೆಗಳು ಬಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಕಸ್ತೂರಿ ರಂಗನ್ ಇದೆ, ಬೇರೆ ಬೇರೆ ಎಲ್ಲ ಯೋಜನೆಗಳು ಬಂದರೂ ಕೂಡ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಜಿಲ್ಲೆ ಇದೆ ಅನ್ನೋದನ್ನ ಬಹಳ ನೋವಿಂದಲೂ ಕೂಡ ಮಾನ್ಯ ಅಧ್ಯಕ್ಷ ಹೇಳ್ಬೇಕಾಗತ್ತೆ. ಮತ್ತು ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ ಈ ತರದ ಡ್ಯಾಮ್ಗಳು ಬಂದ್ರೆ ಮುಂದೆ ನಮ್ಮ ಜಿಲ್ಲೆಯ ಗತಿ ಏನು, ನಮ್ಮ ಗುಡ್ಡಗಾಡಿನ ಗತಿ ಏನು? ಈಗಾಗಲೇ ಸಾಕಷ್ಟು ಕಡೆ ಇವತ್ತು ಗುಡ್ಡಗಳು ಸ್ಲೈಡಿಂಗ್ ಆಗಿ ಸಾಕಷ್ಟು ಜೀವನ ಕಳ್ಕೊಂಡಿರುವಂತದ್ದು ತಮ್ಮ ಗಮನಕ್ಕೆ ಬಂದಿರುವಂತಹದ್ದು. ಹೀಗೆ ಪದೇ ಪದೇ ಈ ತರದ ಯೋಜನೆಗಳು ನಮ್ಮ ಜಿಲ್ಲೆಗೆ ತಂದ್ರೆ ನಮ್ಮ ಜಿಲ್ಲೆಯ ಜನರ ಜೀವನ ಆಡಿ ಬಹಳ ತೊಂದರೆ ಆಗಿರುವಂತಹದ್ದು ಮತ್ತು ಆ ಭಾಗದ ಎಲ್ಲ ಜನರಿಗೂ ತೊಂದರೆ ಆಗುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕಾಗಿ ಬೆಡ್ತಿ ಮತ್ತು ಅಘನಾಶಿನಿ ನದಿಯ ಜೋಡಣೆ ಇದೇನು ತಿರುವೇನಿದೆಯೋ ಇದನ್ನು ಯಾವ ಕಾರಣಕ್ಕೂ ಮಾಡಬಾರದು ಅನ್ನೋ ವಿನಂತಿಯನ್ನ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನಕ್ಕೂ ಕೂಡ ತಂದಿರುವಂತಹದ್ದು. ಹಾಗೆ ಇವತ್ತು ಕೂಡ ತಮ್ಮ ಮುಖಾಂತರ ಮತ್ತೆ ನಾನು ಸರ್ಕಾರಕ್ಕೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾನು ಈ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋಂತ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಮ್ಮ ಜಿಲ್ಲೆಯ ಜನಗಳಿಗೆ ಅದು ಮತ್ತು ಶಿರ್ಸಿ ಸಿದ್ದಾಪುರದ ಜನಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ವಿನಂತಿಯನ್ನು ತಮ್ಮ ಮುಖಾಂತರ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಅವಕಾಶಗಳಿಗೆ ಧನ್ಯವಾದಗಳು.